ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಘು ಸ್ಟಾರ್ಸ್ ಕಿಂಗ್ ಮಾಡುವ ನಮಸ್ಕಾರಗಳು. ತುಂಬ ದಿನ ಆಯಿತು ನಾವು ವಿಡಿಯೋ ಮಾಡಿ. ಆ ಕಾರಣಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ಗೆ ಹೇಳಿದೆ ಬನ್ನಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ಆದರೆ ತಿಂಗಳು ಪೂರ್ತಿ ಕೆಲಸ ಮಾಡಿ ಎಲ್ಲ ಟಯರ್ಡ್ ಆಗಿದ್ದಾರೆ. ಆ ಕಾರಣಕ್ಕೆ ಇಲ್ಲೇ ಎಲ್ಲಾದರೂ ಪಾರ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಇಲ್ಲೇ ಭೋಗಾದಿಯಿಂದ ಸ್ವಲ್ಪ ಮುಂದೆ ನಮ್ಮ ಫ್ರೆಂಡ್ದು ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಹೋಗಿ ಇವತ್ತು ಪಾರ್ಟಿ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಇವತ್ತು ಫುಲ್ ಎಂಜಾಯ್ ಮಾಡೋಣ. ಸದ್ಯಕ್ಕೀಗ ನಮ್ಮ ರಮ್ನಳ್ಳಿ ರವಿ ಅಂತ ನಮ್ಮ ಸ್ನೇಹಿತರೊಬ್ಬರು, ಅವರು ಈಗ ಮೈಸೂರಿನ IPS ನಗರದಲ್ಲಿ ಒಂದು ಚಿಕನ್ ಅಂಗಡಿ ಓಪನ್ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಅವ್ರ ಹತ್ರನೇ ಚಿಕನ್ ತಗೋಬೇಕು ಅಂತ ಅವರಿಗೋಸ್ಕರ ನಾವು ಅವ್ರ ಅಂಗಡಿನೇ ಹುಡುಕೊಂಡು ಹೋಗ್ತಾ ಇದ್ದೀವಿ. ಈಗ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ನಮ್ಮ ವೀಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ. ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವು IPS ನಗರದಲ್ಲಿ ಎಂಟ್ರಿ ಆಗ್ತಾಯಿದ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮುಂದೆ ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿಂದ ರೈಟ್ ಸೈಡ್ ಅಂತ ಹೇಳಿದ್ದ. ಇಲ್ಲಿ ಯಾವುದೋ ಒಂದು ಚಿಕ್ಕ ಕೆರೆ ಇದೆ. ಹಾಗೆ ಮುಂದೆ ಬಂದರೆ ಅಲ್ಲಿ ಸ್ಟ್ರೈಟ್ ಎದುರುಗಡೆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ರೈಟ್ ಸೈಡ್ ಹೋದರೆ ನಮ್ಮ ಸ್ನೇಹಿತರ ಚಿಕನ್ ಅಂಗಡಿ ಹೆಸರು ಬಂದು ಬ್ರದರ್ಸ್ ಚಿಕನ್ ಅಂತ. ದಯವಿಟ್ಟು ಸಿದ್ಧಾರ್ಥ ಲೇಔಟ್ ಸುತ್ತಮುತ್ತ ಯಾರಾದರೂ ಇದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಸ್ನೇಹಿತನ ಅಂಗಡಿಗೆ ಒಮ್ಮೆ ವಿಸಿಟ್ ಮಾಡಿ. ಸದ್ಯಕ್ಕೀಗ ಗಾಡಿನ ಇಲ್ಲೇ ಪಾರ್ಕ್ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮ ಜೊತೆ ನಿಮ್ಮನ್ನೂ ಸಹ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಹೇಗಿದೆ ಅಂತ ನೋಡೋಣ. ಹೋಗ್ತಿದ್ದಾಗೆ ನಮ್ಮ ರವಿಯವರ ಅಣ್ಣ ಚಂದ್ರ ಅವರು ಕೋಳಿ ಎಲ್ಲ ಒಳಗಡೆ ಹೋಗ್ತಾ ಇದ್ದಾರೆ. ನೋಡಿ, ಎಲ್ಲ ಫ್ರೆಶ್ ಕೋಳಿಗಳು ಚೆನ್ನಾಗಿದೆ. ಈಗ ನಾವು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಜನ ಎಲ್ಲ ತುಂಬ ಹೋಗಿದ್ದಾರೆ. ನಮಗೆ ಚಿಕನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ಇವರೇ ನಮ್ಮ ಫ್ರೆಂಡ್ ರವಿ ಅಂತ, ಪಕ್ಕದಲ್ಲಿರೋದು ಅವ್ರ ತಂದೆ ಮಹಾದೇವ್ ಅಂತ. ತುಂಬ ಒಳ್ಳೆಯ ಜನ. ಈಗ ಹೋಗ್ತಿದ್ದಂಗೆ ನಮ್ಮ ರವಿಯವರು ಯಾವುದೋ ಒಂದು ಕೋಳಿನ ಚೆನ್ನಾಗಿ ಬರ್ದು ಮಾಡ್ತಾಯಿದ್ದಾರೆ. ಅವ್ರ ತಂದೆ ಅರಿಶಿನ ಎಲ್ಲ ಹಚ್ಚಿ ಅವರು ಸಹ ಬರ್ದು ಮಾಡ್ತಾಯಿದ್ರು. ಬರ್ದು ಮಾಡಿ ತಿಂದರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂದರು. ಸಾಧ್ಯವಾದರೆ ನಾವು ಮಾಡಿಸ್ತೀವಿ. ಈಗ ನಮ್ಮ ಕೋಳಿ ಬಂತು. ನಮ್ಮ ಕೋಳಿಗೆಲ್ಲ ನೀಟಾಗಿ ಅರಿಶಿನ ಎಲ್ಲ ಹಚ್ಚಿ ಮದುವೆ ಗಂಡಿಗೆ ಅರಿಶಿನ ಹಚ್ಚಲ್ಲ ಹಂಗೆ ಹಚ್ಚುತ್ತವನೇ ಪುಣ್ಯಾತ್ಮ. ನೀಟಾಗಿ ಹಚ್ಚಿ ಚೆನ್ನಾಗಿ ಬರ್ದು ಮಾಡಿಸ್ಕೊಂಡು ತಗೊಂಡು ಹೋಗ್ತೀವಿ. ಈಗ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಈಗ ನಮ್ಮ ರವಿಯವರು ನೀಟಾಗಿ ಬರ್ದು ಮಾಡ್ತಾಯಿದ್ದಾರೆ. ಯಾರಾದರೂ ನನ್ನ ವೀಡಿಯೋಗೆ ಲೈಕ್ ಮಾಡಿ ಏನಾದರೂ ಕಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲ ನಾನು ಫ್ರೀಯಾಗಿ ಒಂದೊಂದು ಲೆಗ್ ಪೀಸ್ ಕೊಡಿಸ್ತೀನಿ. ನೀಟಾಗಿ ಎಲ್ಲ ಬರ್ದು ಮಾಡ್ತಾಯಿದ್ದಾರೆ. ಈಗ ಬರ್ದು ಮಾಡಿದ್ರೆ ಎಲ್ಲ ಸಿಂಕ್ ಆಗ್ತಾಯಿದೆ ಹಂಗೆ ಸ್ಕಿನ್ನೆಲ್ಲ. ಈಗ ಸದ್ಯಕ್ಕೀಗ ಎಲ್ಲ ಮುಗೀತು. ನೋಡಿ, ಈಗ ಫೈನಲಿ ಹೇಗಿದೆ ಉಂಡೆ ಕೋಳಿ. ಈಗ ನೀಟಾಗಿ ಕಟ್ ಮಾಡ್ತಾಯಿದ್ದಾರೆ ರವಿಯವರು. ಇವಾಗೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ ಕಟ್ ಮಾಡೋಕ್ಕೆ. ಸ್ವಲ್ಪ ಫಾಸ್ಟಾಗಿ ಬೇಗ ಮಾಡ್ಬೋದು ಅಂತ ಮಿಷಿನ್ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ತಂದೆಯವರು 4 ಮೊಟ್ಟೆ ಎಕ್ಸ್ಟ್ರಾ ಹಾಕ್ಕೊಟ್ರು ಚಿಕನ್ ಜೊತೆಗೆ. ಥ್ಯಾಂಕ್ಸ್ ಅವರಿಗೂ. ಈಗ ನಮ್ಮ ಮೈಸೂರಿನ ಬೋಟಿ ಬಜಾರ್ ಒಳಗಡೆ ಬಂದಿದ್ವಿ. ಇಲ್ಲಿ ನಮ್ಮ ಲಿಂಗಣ್ಣವರ ಫಿಶ್ ಮಾರ್ಕೆಟ್ ಇದೆ, ಆದರೆ ಅಲ್ಲಿ ಫಿಶ್ ಖಾಲಿ ಆಗ್ಬಿಟ್ಟಿತ್ತು. ಆ ಕಾರಣಕ್ಕೋಸ್ಕರ ನಮ್ಮ ಪೈಲ್ವಾನ್ ಮಂಜಣ್ಣ ಅವರ ಅಂಗಡಿಯಲ್ಲಿ ನಮಗೋಸ್ಕರ ಸ್ಪೆಷಲಾಗಿ ಮಾಡಿಸ್ಕೊಡ್ತಾ ಇದ್ದಾರೆ. ಬೋನ್ಲೆಸ್ ಫಿಶ್ ಇದೆ, ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ಈಗ ನಮ್ಮ ಚಂದ್ರಣ್ಣ ಅವರು ತರಕಾರಿ ತಗೋಬೇಕು ಅಂದರು. ಆ ಕಾರಣಕ್ಕೋಸ್ಕರ ಇಲ್ಲೇ ರೋಡ್ ಸೈಡಲ್ಲಿ ತರಕಾರಿ ತಗೊಳಕ್ಕೆ ಬಂದಿದ್ದೀವಿ. ಈಗ
ನಮ್ಮ ಕಾರ್ತಿ ಮಾತ್ರ ಇವ್ರು ಸವಾಸನೆ ಬೇಡ ಅಂತ ಅಲ್ಲೇ ಗಾಡಿಲೇ ಕುತ್ಕೊಬಿಟ್ಟಾತಗೆ. ಸದ್ಯಕ್ಕೆ ನಮ್ಮ ಕುಳ್ಳು ಚಂದ್ರಣ್ಣ ಎಲ್ಲ ತಗೊಂಡ್ರು. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಈಗ ನಾವು ನನಗಂತೂ ಎಲ್ಲ ತುಂಬ ಬೈತಾ ಇದ್ದಾರೆ. ಏನಕ್ಕೆ ಅಂದರೆ ನಾನು ಸ್ವಲ್ಪ ಚಿಕನ್ ತರೋದು ಲೇಟಾಗೋಯಿತು, ತುಂಬ ದೂರ ಅಲ್ವಾ, ಇಲ್ಲೇ 12:30 ಆಗೋಗಿದೆ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಪರ್ಚೇಸಿಂಗ್ ಮಾಡೋದಿದೆ. ಈಗ ನಾವು ಯಾದವಗಿರಿ ಹತ್ಕೊಂಡು ಬರ್ತಾ ಇದ್ದೀವಿ. ಯಾದವಗಿರಿಲಿ ನಮ್ಮ ಆಕಾಶವಾಣಿ ಟವರ್ ನೋಡೇ ಇರ್ತೀರ ನೀವು. ಅದ್ರ ಮುಂದೆ ಒಂದು ಪಾರ್ಕ್ ಇದೆ. ಅಲ್ಲಿಂದ ಮುಂದೆ ಬಂದರೆ ಪಡವಾರಹಳ್ಳಿ ದಾಟ್ಕೊಂಡು ಈಗ ಲೆಫ್ಟ್ ತಗೊಂಡು ಈಗ ನಮ್ಮ ಓವೆಲ್ಸ್ ಗ್ರೌಂಡ್ ಹತ್ರ ಬಂದು ಅಲ್ಲಿಂದ ಮುಂದೆ ಬರ್ತಿದ್ದಾಗೆ ಒಂದು ಯಾವುದೋ ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿತ್ತು. ಮತ್ತು ಈಗ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ನಮ್ಮ ಜರ್ನಿ ಸ್ವಲ್ಪ ಸ್ಪೀಡಾಗಿರುತ್ತೆ. ಈಗ ನಾವು ಗದ್ಗೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ರೋಡಲ್ಲಿ ಕುಮಾರ ದೊಡ್ಡಿ ಅಂತ ಒಂದು ಊರು ಸಿಗುತ್ತೆ. ಅದರಿಂದ ಮುಂದೆ ಹೋದರೆ ಒಂದು ಹಳ್ಳಿ ಮರ ಸಿಗುತ್ತೆ. ಅಲ್ಲಿಂದ ರೈಟ್ಗೆ ಹೋದರೆ ದೊಡ್ಡ ಮರ ಗೌಡನಹಳ್ಳಿ ಅಂತ ಊರ ಹೆಸರು. ಅಲ್ಲೇ ನಮ್ಮ ಫ್ರೆಂಡ್ ಅವರ ಫಾರ್ಮ್ ಹೌಸ್ ಇರೋದು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ನಮ್ಮ ಫ್ರೆಂಡ್ ಹೆಸರು ಪ್ರಕಾಶ್ ಅಂತ. ಅವ್ರ ತೋಟಕ್ಕೆ ಇವಾಗ ಹೋಗ್ತಾ ಇರೋದು. ಅವ್ರನ್ನ ಈ ಊರಲ್ಲೆಲ್ಲ ಭೀಮಾ ಅಂತ ಕರೀತಾರೆ. ಏನಕ್ಕೆ ಅಂದರೆ ಅವರು ದೊಡ್ಡ ಪೈಲ್ವಾನು, ತುಂಬ ಕುಸ್ತಿಗಳಾಡಿ ತುಂಬ ಕುಸ್ತಿಗಳು ಗೆದ್ದಿದ್ದಾರೆ. ನಮ್ಮ ಮೈಸೂರಿಗೆ ಒಳ್ಳೆ ಹೆಸರು ತಂದುಕೊಟ್ಟಿದ್ದಾರೆ. ಇಲ್ಲೇ ಇವಾಗ ಅಲ್ಲಿ ಮುಂದೆ ಮರ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ರೈಟ್ಗೆ ಇವಾಗ ಟರ್ನ್ ಆಗಿದ್ವಿ. ಈಗ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಇನ್ನು ನಮ್ಮ ಪೈಲ್ವಾನ್ ಭೀಮಾ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವ್ರ ಪರಿಚಯ ಆಗಿದ್ದು ನಮ್ಮ ಚಂದ್ರಣ್ಣ ಅವ್ರ ಕಡೆಯಿಂದ. ನಮ್ಮ ಚಂದ್ರಣ್ಣ ಅವ್ರಿಗೆ ತುಂಬ ಆತ್ಮೀಯರು. ಅವ್ರಿಗೂ ಕುಸ್ತಿ ಹುಚ್ಚು. ನನಗೂ ಸ್ವಲ್ಪ ಚಿಕ್ಕ ವಯಸ್ಸಿಂದ ಕುಸ್ತಿ ಮೇಲೆ ತುಂಬ ಆಸಕ್ತಿ. ಆ ಕಾರಣದಿಂದ ನಾವೆಲ್ಲ ಒಂದೇ ಟೀಮು. ಹೆಚ್ಚಾಗಿ ಕುಸ್ತಿ ಬಗ್ಗೆನೇ ಮಾತಾಡ್ತಾ ಇರ್ತೀವಿ ನಾವೆಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೆಲ್ಲ ಅವ್ರ ತೋಟ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾರೆ ತೆಂಗಿನ ಮರ ಎಲ್ಲ ಅವ್ರದ್ದೇ. ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ನಾವು ಗರಡಿ ಮನೆಯಿಂದ ದೂರ ಇರ್ಬೋದು, ಆದರೆ ಡೈಲಿ ವರ್ಕೌಟ್ ಅಂತೂ ನಿಲ್ಲಿಸಿಲ್ಲ. ಅಂತೂ ಈಗ ಫೈನಲಿ ನಮ್ಮ ಫ್ರೆಂಡ್ ಫಾರ್ಮ್ ಹೌಸಿಗೆ ಬಂದು, ಅವ್ರದ್ದು ಊರೊಳಗೆ ಇನ್ನೊಂದು ದೊಡ್ಡ ಮನೆ ಇದೆ. ಇಲ್ಲಿ ತೋಟದೊಳಗೆ ಒಂದು ಸಿಂಪಲ್ ಆಗಿರಲಿ ಅಂತ ಒಂದು ಮನೆ ಕಟ್ಟಿಸಿದ್ದಾರೆ. ಇಲ್ಲಿ ಆಡು, ಕುರಿ, ಕೋಳಿಗಳನ್ನೆಲ್ಲ ಸಾಕ್ತಾರೆ. ಕೋಳಿಗಳು ಅಂದರೆ ನಮ್ಮ ಚಂದ್ರಣ್ಣವ್ರಿಗೆ ತುಂಬ ಪ್ರೀತಿ. ಹಾಗಾಗಿ ಅವರೆಲ್ಲ ಈ ತೋಟಕ್ಕೆ ಬರ್ತಾನೆ ಇರ್ತಾರೆ. ಈಗ ನಾವು ಪಾತ್ರೆಗಳು ತಂದಿರುವಂಥ ಐಟಮ್ಸ್ಗಳನ್ನೆಲ್ಲ ಎತ್ಕೊಂಡು ಈಗ ತೋಟದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಅವ್ರ ಜಾಗನೇ, ಆದರೆ ಅಡುಗೆ ಇಲ್ಲಿ ಮಾಡಲ್ಲ ನಾವು. ಅಲ್ಲಿ ತೋಟದ ಒಳಗಡೆ ದೂರದಲ್ಲಿ ಬಿದಿರು ಮರಗಳೆಲ್ಲ ಇದೆ. ಅಲ್ಲಿಗೆ ಎಲೆಗಳನ್ನೆಲ್ಲ ತಿನ್ನೋಕೆ ಆನೆಗಳೆಲ್ಲ ಬರ್ತಾವಂತೆ. ಮತ್ತು ಇಲ್ಲಿ ಅತಿಯಾಗಿ ಹೆಚ್ಚು ಚಿರತೆಗಳು ಜಾಸ್ತಿ ಕಾಣಿಸ್ಕೊಳ್ತವೆ. ನಿಮ್ಮ ಹೆಸರು ಶಿವಣ್ಣ. ಇದನ್ನ ನೀವೇ ನಾನು ನೋಡ್ಕೋತಾ ಇರೋದು.
ಹಾಂ. ಅಲ್ಲಿ ದೂರದಲ್ಲಿ ಕೇಳಿಸ್ತಾ ಇದೆಯಲ್ಲ ನಮ್ಮ ಕಿಚ್ಚ ಸುದೀಪ್ ಅವರ ಹೆಬ್ಬುಲಿ ಸಾಂಗು. ಸೌಂಡ್ ಏನಂದರೆ ಹಳ್ಳಿ ಸೈಡೆಲ್ಲ ಗೊತ್ತಲ್ಲ ನಿಮಗೆ, ಸಾಮಾನ್ಯವಾಗಿ ಗಣೇಶ ಕೂರಿಸಿದ್ರೆ ಫುಲ್ಲು ಭರ್ಜರಿಯಾಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ನೋಡೋಣ, ಸಂಜೆ ಆದಷ್ಟು ಬಾಹುಬಲಿ ಟ್ರೈ ಮಾಡ್ತೀವಿ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಅದನ್ನು ಸಹ ನೋಡೋಣ, ನಿಮಗೂ ತೋರಿಸ್ತೀನಿ. ಈ ಜಾಗದಲ್ಲಿ ಒಂದು ಸಾರಿ ಚಿರತೆ ನೋಡಿದ್ರಂತೆ, ಇಲ್ಲೆಲ್ಲ ಓಡಾಡುತ್ತೆ ಚಿರತೆಗಳೆಲ್ಲ. ಅಂತೂ ತೋಟದೊಳಗಡೆ ಅಡುಗೆ ಮಾಡೋದು ಬಂದು ದನಗಳೆಲ್ಲ ನಮ್ಮನ್ನೇ ನೋಡ್ತಾ ಇವೆ ಯಾರು ಅಂತ. ಈಗ ನಮ್ಮ ಚಂದ್ರಣ್ಣವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇಲ್ಲೇ ಅಡುಗೆ ಮಾಡೋದು ಅಂತ. ಪಾಪ ಎಲ್ಲ ನಮ್ಮ ಕಾರ್ತಿಕ್ ಅವರು ಹೆಗ್ಲ ಮೇಲೆ ಬಾಹುಬಲಿ ಥರ ಪಾತ್ರೆಗಳನ್ನೆಲ್ಲ ಹೊತ್ಕೊಬಂದರು. ಸದ್ಯಕ್ಕೆ ಇಲ್ಲೇ 3 ಗಂಟೆ ಆಗೋಗಿದೆ. ಆ ಕಾರಣಕ್ಕೆ ಸ್ವಲ್ಪ ಎಲ್ಲ ಸ್ಪೀಡಾಗಿ ಅಡುಗೆ ಮಾಡ್ತಾಯಿದ್ವಿ. ಈಗ ನಮ್ಮ ಭೀಮಾ ಅವರು ಎಲ್ಲ ಹೆಚ್ಚುತ್ತಾ ಇದ್ದಾರೆ ಮತ್ತು ಎಲ್ಲ ಇವಾಗ ಅಡುಗೆಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಈಗ ಎಲ್ಲ ನೀಟಾಗಿ ತೊಳೆದು ಕಾಕಿ ಮಹಾರಾಜ್ ಬೆಂಕಿ ಹಚ್ಚಿದ್ರಾ? ಈಗ ನಮ್ಮ ಕುಳ್ಳು ಎಣ್ಣೆ ಹಾಕ್ಬಿಟ್ಟು ಚಿಕನ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ. ಈಗ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಅರಿಶಿನ ಎಲ್ಲ ಹಿಡೀಲಿ ಅಂತ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟು ತುಂಬ ಸೂಪರಾಗಿರುತ್ತೆ. ನಮ್ಮ ಭೀಮಣ್ಣ ಮಾತ್ರ ಕಲ್ಲನ್ನೇ ಹೊತ್ಕೊಬಂದು ರೆಡಿ ಮಾಡ್ತಾ ಇದ್ದಾರೆ ಒಲೆನ. ಈಗ ಪಾತ್ರೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಮಸಾಲೆ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಚಂದ್ರಣ್ಣ ಅವರು ಮೆಣಸಿನ್ಕಾಯಿನೆಲ್ಲ ನೀಟಾಗಿ ರುಚಿ ಕಟ್ ಮಾಡ್ತಾ ಇದ್ದಾರೆ. ಇದೇ ಟೇಸ್ಟ್ ಈಗ. ಈಗ ಅದರೊಳಗೆ ಚಿಕನ್ ಎಲ್ಲ ಸತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಕುಳ್ಳವರು. ಸದ್ಯಕ್ಕೆ ಬೆಂಕಿ ಮಾತ್ರ ಚೆನ್ನಾಗಿ ಹಚ್ಚಿದ್ದಾರೆ ನಮ್ಮ ಕಾರ್ತಿಕ್ ಅವರು. ನಮ್ಮ ಪ್ರಕಾಶ್ ಅವರೆಲ್ಲ ಸೌದೆ ಎಲ್ಲ ತಂದು ನೀಟಾಗಿ ಬೆಂಕಿ ಹಚ್ಚಿದ್ದಾರೆ. ಅದೇನು ಹೇಳ್ಬಿಟ್ಟು ಹಾಕು ಕುಳು ಜೋರಾಗಳು. ಇವಾಗ ಧನಿಯಾ ಪುಡಿ ಹಾಕ್ತಾ ಇದ್ದಾರೆ ನಮ್ಮ ಕುಳ್ಳವರು. ಎಷ್ಟು 1 ಸ್ಪೂನಾ? ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ಗಳು ಇವಾಗ ಖಾರದ ಪುಡಿ ಹಾಕ್ತವ್ರೆ. ಏನು ಮಾಡ್ತಾವ್ರೆ ಅಂತ ಅವ್ರು ಕೇಳ್ತವ್ರೆ. ಅದೇನದು? ಗರಂ ಮಸಾಲ, ಚಿಕನ್ ಮಸಾಲ ಹಾಕ್ತವ್ರೆ. ಗರಂ ಮಸಾಲ ಇಟ್ಟಿದ್ದೀನಿ. ಗರಂ ಮಸಾಲ ಎಲ್ಲ ಮಸಾಲೆಗಳನ್ನ ಹಾಕ್ಬಿಟ್ಟು ಇವಾಗ ಮಿಕ್ಸಿಲಿ ರುಬ್ಬಂಗೆ ರುಬ್ತವ್ರೆ ಈಗ ನಮ್ಮ ಕುಳ್ಳವರು.
ಹಾಂ ಅದು ಗರಂ ಮಸಾಲೆ. ಒಂಚೂರು ಓಪನ್ ಮಾಡ್ಕೋಣ. ಉಪ್ಪಾಗ ಇಳಿಬೇಕಾ ಇದು ಇಲ್ಲ ಅಲ್ವಾ? ಇಲ್ಲಿ ಬರ್ರಿ ನಮ್ಮ ಐಟಮ್ ಐತೆ. ಯಾವ್ದು ಕಟ್ಲಲ್ಲ ಚಿಲ್ಲಿ ಪೌಡರ್ ಹಾಕ್ತಿದೆ ಶಣ, ಗರಂ ಮಸಾಲ ಅಲ್ಲ, ಚಿಲ್ಲಿ ಪೌಡರ್ ಅಲ್ಲ ನಿನ್ನ ಹತ್ರನೇ ಐತಲ್ಲ ಗರಂ ಮಸಾಲ ಅಲ್ಲ ಹಂಗಾರೆ. ಇದು ಚಿಲ್ಲಿ ಪೌಡ್ರೆ. ಗರಂ ಮಸಾಲ ಇಲ್ಲ ಇದೆ. ಗರಂ ಮಸಾಲ ಐತೆ ಇಲ್ಲಿ ಕವರ್ ಒಳಗೆ ಐತೆ ನೋಡಿ. ಇನ್ನೂ 2 ಪ್ಯಾಕೆಟ್ ಐತೆ ಬಿಡು. ಹಾಂ ಅಲ್ಲಿ ಗರಂ ಮಸಾಲ ಒಂದು, ಧನಿಯಾ ಪುಡಿ ಒಂದು, ಅದು ಗರಂ ಮಸಾಲ. ಅದು ಹಾಕ್ಬೋಯ್ತಲ್ಲ. ಗರಂ ಮಸಾಲ ಹಾಕ್ತಾ ಇದ್ದಾರೆ ಈಗ. ಶಣ ವಾಟ್ರು. ನೀರಾ ಕುಳ್ಳು ಇದು ಪೆಪ್ಪರ್. ಪೆಪ್ಪರ್ ಕೊನೆಗೆ ಹಾಕೊಳ್ಳೋದ, ಖಾರ ಆಗೋಯ್ತಲ್ಲ. ಇದು ಮತ್ತೆ ಅದು 2 ಆದರೆ ಸ್ವಲ್ಪ ದೊಡ್ಡ ತರಬೇಕಾಯ್ತಲ್ಲ ಕೂಡ. ಪಾತ್ರೆ ಮತ್ತೆ ಹ್ಞೂ ಇಲ್ಲ ಇಲ್ಲ ಅಷ್ಟೊಳಗೆ ಪೂರೈತೆ ನಮ್ಮಲ್ಲಿ ಇತ್ತು. ಅದೇ 5 ಪಾತ್ರೆ ಅದು ಪೂರ್ತಿ. ಹಾಂ ಸಾಕು ಕುಡಿತಾ. ಸಾಕು ನೀರು ಸಾಕು ಶಣ. ಇನ್ನೊಂದು ಸ್ವಲ್ಪ ಹಾಕಿ ಇಲ್ಲಿ ಗಂಟ ಬರ್ಬಾ. ಎಣ್ಣೆ ಕಡಿಮೆ ಆಯ್ತೇನೋ. ಜಾಸ್ತಿ ಆಯ್ತು. ಅಲ್ಲ ಕಾಣಿಸ್ಕೊಳ್ಳಿ, ಅನ್ನೊಂದ್ಸಲ ಬೇಕಾದ್ರೆ ನೀರು ಹಾಕೋದಲ್ಲ. ಮಟನ್ ಬೇಕಲ್ಲ. ಖಾರ ಎಲ್ಲ ಸರಿ ಐತೆ, ಸಾಲ್ಟ್ ಹಾಕ್ಬೇಕು ಡೈರೆಕ್ಟ್ರೆ. ಉಪ್ಪೊಂದು ಹಾಕ್ಬೇಕಲ್ಲ ಡೈರೆಕ್ಟ್ರೆ. ಖಾರ ಕಡಿಮೆ ಆಯಿತು. ಉಪ್ಪಾಗೋಗಿದೆ. ಖಾರ ಹಾಕ್ಬೇಕು ಒಂಚೂರು. ಉಪ್ಪೇನು ಪ್ರಾಬ್ಲಮ್ ಇಲ್ಲ, ಖಾರ ಕಡಿಮೆ ಆಗೈತೆ. ಖಾರ ಈಗ ಫಿಶ್ ಫ್ರೈಗೆ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ನಮ್ಮ ಕೊಡೋದು ಈಗ ಅದಕ್ಕೆ ಒಂದು ಮೊಟ್ಟೆ ಕೂಡ ಹೊಡೆದಾಕ್ತಾ ಇದ್ದಾರೆ ಈಗ ಕುಳ್ಳೋರು. ಎಲ್ಲ ಏನೇ ಕಳಿಸಿಡೋಕೆ. ಖಾರದ ಪುಡಿ ಅದು ಏನದು? ಧನಿಯಾ ಪೌಡ್ರು. ಧನಿಯಾ ಪೌಡ್ರ್ ಹಾಕ್ತಾ ಇದ್ದಾರೆ ಈಗ. ಧನಿಯಾ ಪೌಡ್ರ್ ಹಾಕೊಂಡು ಈಗ ಮುಂಚೆ ತೋರಿಸಿಡ ಚಿಕನ್ ಮಸಾಲೆ ಅಂತ. ಚಿಕನ್ ಮಸಾಲ ಹಾಕ್ತಾರಲ್ಲ ಚಿಕನ್ ಮಸಾಲೆ ಫಿಶ್ಗೆ ಹಾಕ್ತವ್ರೆ. ಅಲ್ಲಿ ಏನೋ ಒಂದು ಮಾಡ್ತವ್ರೆ ಒಟ್ಟಿನಲ್ಲಿ ಎಲ್ಲ ಮಿಕ್ಸಿಂಗ್ ಮಾಡಿ. ಮಂಜೂರು ಗಡಿ ಪೈಲ್ವಾನ್ ಅವರು ಏನೋ ಮಾಡ್ತವ್ರೆ ಎಲ್ಲದಕ್ಕೂ. ಮಸಾಲ ಹಾಕೋದು ಹಾಕ್ತಿಲ್ಲ ಗರಂ ಮಸಾಲ ಕೊನೆಲ್ಲ ಹಾಕೋದು. ಹಾಕಿದ್ದೆ ಏನದು ಪೆಪ್ಪರಾ? ಪೆಪ್ಪರ್ ಹಾಕ್ತವ್ರೆ ಈಗ. ಇವರು ನಿಜವಾಗ್ಲೂ ಚಿಕನ್ ಗ್ರೇವಿ ಮಾಡ್ತವ್ರು, ಚಿಕನ್ ಸಾಂಬಾರು ಮಾಡ್ತವ್ರು ಗೊತ್ತಿಲ್ಲ. ಅಷ್ಟು ದೊಡ್ಡ ಪಾತ್ರೆಯಲ್ಲಿ ನೀರು ಇದೆ ಚೆನ್ನಾಗಿ ಮಡಗವ್ರೆ. ಈಗ ನೆಕ್ಸ್ಟು ಅನ್ನಕ್ಕೆ ಇಡಬೇಕು. ಸೂಪರ್. ಸರಿ ಆಯ್ತಾ? ಅಂತೂ ಫಿಶ್ಗೆ ಮಸಾಲೆ ಹಚ್ಚುವಲ್ಲಿ ನಮ್ಮ ಮಂಜು ಅವರು ಸಕ್ಸಸ್ ಆಗಿದ್ದಾರೆ. ನಾನು ಸಣ್ಣಕ್ಕೆ ಹೆಚ್ಕೊಳ್ತೀನಿ, ನೀವೇ ಅರ್ಜೆಂಟ್ ಮಾಡಿದ್ದು. ರುಚಿದ್ರೆ ಸಾಕು, ರುಚಿ ಬರ್ತದೆ. ಖಾರ ಎಲ್ಲ ಕರೆಕ್ಟಾಗೈತಾನೆ. ಸೌದೆ ಖಾಲಿ ಆಗ್ತಾ ಇದೆ ಫುಲ್ಡವ್ರಿಗೆ. ಅದಕ್ಕೆ ನಾನು ಇದನ್ನು ಗಿಫ್ಟ್ ಕೊಡ್ತಾ ಇದ್ದೀನಿ. ಇದು ಹಾಕಿದ್ರೆ ದಗ ದಗ ಅಂತ ಉರಿತಿದೆ. ಹಾಕೊಳ್ಳೋ, ಇದು ಹಾಕು. ಕುಳ್ಳು ಇವಾಗ ಮಾಡಿರೋದು ಏನು ಇದು? ಚಿಕನ್ ಸಾಂಬಾರ ಫ್ರೈಯಾ?
ಏನಾರು ಅನ್ಕೊಳ್ಳಿ ಅವರು. ಸದ್ಯಕ್ಕೆ ಏನೋ ಒಂದು ಮಾಡಿದ್ದೀವಿ, ಉಪ್ಪು ಖಾರ ಮಸಾಲೆ ಹಾಕಿ ಚೆನ್ನಾಗಿ ರುಬ್ಬಿದ್ದೀವಿ. ಒಟ್ಟಿನಲ್ಲಿ ಅನ್ನ ಕಲ್ಸ್ಕೊಂಡು ತಿಂತಾರೆ. ಎರಡು ಒಂದು ಸ್ಪ್ರೈಟ್ ಮಾಮೂಲಿ 2 ಲೀಟರ್ ಒಂದು ಸ್ಪ್ರೈಟು, ಮಾಮೂಲಿ ಒಂದು 4 ಗ್ಲಾಸು. ಬರ್ರಿ ಈ ಕಡೆ ಬರ್ರಿ, ಅಲ್ಲಿ ಹೊಗೆ. ನೀವು ಟೇಸ್ಟ್ ಮಾಡಿ ಕಡೆ ಟೇಸ್ಟ್ ಮಾಡಿ. ಚೂರು ಬೇಯ್ಬಿಟ್ರೆ ಉರಿ ಹಾಕ್ಬೇಕೀಗ. ಎಲ್ಲ ಅದು ಪರ ಅಂತ ಇಲ್ಲ ಎಣ್ಣೆನೇ ಕಾದಿಲ್ಲ, ಹಂಗೆ ಹಾಕಿ ಗೊತ್ತಾಯ್ತಲ್ಲ ಇಲ್ಲಿ. ಈಗ ನಾವು ಸೌತ್ ಆಫ್ರಿಕಾದಲ್ಲಿ ಫಿಶ್ ಕಬಾಬ್ ಮಾಡ್ತಾಯಿದ್ದೀವಿ, ಫಿಶ್ ಫ್ರೈ ಮಾಡ್ತಾಯಿದ್ದೀವಿ. ನೋಡಿ ನಮ್ಮ ಕುಳ್ಳವರು ಕಷ್ಟಪಟ್ಟು ಮಾಡ್ತಾರೆ. ಪಾಪ ನಮ್ಮ ಚಂದ್ರಣ್ಣ ಮತ್ತು ಪ್ರಕಾಶ್ ಅವರು ಬಾಳೆ ಎಲೆನ ಊಟಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ತಿಕ್ ಮಾತ್ರ ಎಲ್ಲ ಒತ್ಕೊಬರೋ ಕೆಲಸನೇ ಕೊಡ್ತಾರೆ ಪಾಪ. ಮಂಜು ಹಂಗೆ ತಿಂದು ಟೇಸ್ಟ್ ಹಿಂಗಿದೆ ಹಿಡ್ಕತ್ತೀನಿ ನೋಡಿ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಹೇಳ. ಈಗ ನಮ್ಮ ಕುಳ್ಳವ್ರು ಟೇಸ್ಟ್ ಮಾಡಿದವ್ರೆ, ಟೇಸ್ಟ್ ಮಾಡಿ ಹೇಳುತ್ತೆ ಹೆಂಗಾಯ್ತಪ್ಪ. ಸೂಪರ್ ಕಾಕಿ ನೀನು ಹೇಳು. ತುಂಬ ಸೂಪರಾಗಿದೆ, ಒಳ್ಳೆ ಹೂ ಥರ ಮೃದುವಾಗಿದೆ, ಚೆನ್ನಾಗಿ ಬೆಂದಿದೆ. ಎಲ್ಲ ತಿಂತಾ ಇದ್ರೆ ಗರುಮ್ ಗರುಮ್ ಅಂತ ಒನ್ ಮೋರ್ ಚಟಾಪಟ್. ಉರಿ ಹಾಕಿ ಹಂಗೆ ಎತ್ಕೊಳ್ಳೋದಕ್ಕೆ ಇದೆಲ್ಲ ಮುಚ್ಕೊಡೋದಾ ಇನ್ನೆಲ್ಲ ಇದಾಗೋಯ್ತದೆ. ಅದಿನ್ನೂ ಬೇಯ್ಬೇಕಾ ನೋಡು. ಸಾಕು ಜಾಸ್ತಿನೇ ಬಂದೈತೆ. ಒಂದಾನೊಂದು ಕಾಲದಾಗ ಏಸೊಂದ ಮುದವೀತ,
ಮನಸ್ಸೊಂದ ಮುದವಿತ್ತ ಅದಕ್ಕೊಂದು ಹದ ಇತ್ತ ಹದ ಕಾಂದ ಏತ್ತ ಅದಕ್ಕ ಶಿವನ ಅಂಕುಶವೀತ ಒಂದಾನೊಂದು ಕಾಲದಾಗ ಅಂಜಣ ಅದು ತವೆ ಹಿಡ್ಕೋದು ಆ ಕಡೆಗೆ ಉರಿ ಮೇಲೆ ಹಿಡ್ಕೋ ಫುಲ್ ಅಲ್ಲಾಡ್ಸು ತವೆ ಫುಲ್ ಅಳ್ಳಿ ಕಾವೇರಿ ಎಲ್ಲಿ ಹಿಡ್ಕೋ ಬಿಡಲೆ ಹಿಂಗೆ ಹಿಡ್ಕೋ ಈಗ ಹಾಕ್ಬೇಕು ಆಮೇಲೆ ಹಾಕ್ಬೋದ ಈಗ ಹಾಕು ಇವಾಗಲೇ ಹಿಡಿಬೇಕಲ್ಲ ಅದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಈ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ನಮ್ಮ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ವಿಡಿಯೋನ ಮುಗಿಸುವಂಥ ಟೈಮ್ ಬಂದಿದೆ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಇನ್ನು ಊಟ ಮುಗಿಸ್ಕೊಂಡು ನಾವು ನಮ್ಮ ಸ್ನೇಹಿತರಾದ ಪ್ರಕಾಶ್ ಅವರು ಅವರ ಊರೊಳಗಡೆ ಗಣೇಶ ಕೂರಿಸಿದ್ರು, ಅದು ಇವತ್ತು ಬಿಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಫುಲ್ DJ ಡ್ಯಾನ್ಸ್ ಇದೆ, ಆ ಕಾರಣಕ್ಕೋಸ್ಕರ ನಮ್ಮನ್ನು ಕರೀತಾ ಇದ್ದಾರೆ. ನಾವು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಫುಲ್ ಕತ್ಲೆ ಆಗ್ಬಿಟ್ಟಿತ್ತು. ಕತ್ಲೆಯಲ್ಲೇ ಫುಲ್ಲು ಕಾಡೊಳಗೆಲ್ಲ ನಡ್ಕೊಬಂದು ಈಗ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಬೇಕು, ಮಾಡ್ತಾಯಿದ್ದಾರೆ ಈಗ ನಮ್ಮ ಸ್ನೇಹಿತರು. ಮುದ್ದವರು ಪಪ್ಪ ಹೊಡೆಯವ್ರನ್ನ ಆಮೇಲೆ ಹೇಳಿ 2 ಗಂಟೆ ಬ್ರಷ್ ಮಾಡೋದು ಪಪ್ಪ ಹೊಡೆಯವ್ರನ್ನ ಯಾವಾಗ ಹಾಕೋ ಚಿಕ್ಕ ಸಾಕೋ ಬಂದೆ ಆಗೋಯ್ತು. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿ ಸೈಡೆಲ್ಲ DJಗೆಲ್ಲ ಪರ್ಮಿಷನ್ ಕೊಡ್ತಾರೆ, ನಮ್ಮ ಮೈಸೂರಲ್ಲಿ ಪರ್ಮಿಷನ್ ಕೊಡಲ್ಲ. ಆ ಕಾರಣಕ್ಕೋಸ್ಕರ ಹಳ್ಳಿಗೆ ಬಂದು ನಾವು ಡ್ಯಾನ್ಸ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ನಮಗೆ. ಆದರೂ ಬಿಡಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತೀವಿ. ನಮ್ಮ ಆ್ಯಕ್ಟರ್ ರಂಭಾ ಅವ್ರಿಗೆ ಯಾವ ಕಾಡು ಹೋದ್ರೂ ಅಭಿಮಾನಿಗಳಿರ್ತಾರೆ ಅನ್ನೋದಕ್ಕೆ ಜೀವಂತ ಉದಾಹರಣೆ ಈ ಹಳ್ಳಿ ಯಂಗ್ಸ್ಟರ್ಸ್ಗಳು. ಇಲ್ಲಿ ನೋಡಿ, ಅವ್ರ ಸಾಂಗ್ಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಬನ್ನಿ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿ.